ಏನ್ರಿ ಪುಟ್ಟಿ ಕತಿನ ಏನು ಮಾಡೋಣ? ಅಕ್ಕಿ ಸುದ್ದಿ ನಿನಗೆ ಅದಕ್ಕೆ ಈಗ ಮನ್ಯಾಗ ಏನು ನಡೆಯಾಕತ್ತೈತಿ ಅಂತ ನೋಡಾಕತ್ತಿ ಇಲ್ಲ? ನೋಡಕ್ ಹತ್ತಿದ್ದಕ್ಕ ಹೇಳೋಕತ್ತಿರೋದು. ದೊಡ್ಡವ್ರು ಹೋದ್ರಲ್ಲ, ಇನ್ನು ಮುಗಿಸ್ರಿ. ಇಷ್ಟು ವರ್ಷದಿಂದ ಸೇವೆ ಮಾಡಿದ್ದಕ್ಕ ನಮಗೇನು ಸಿಕ್ಕೈತಿ? ಪುಟ್ಟಿ ಜವಾಬ್ದಾರಿ. ಮೊದಲು ಆಕಿ ವಿಷದಾಗ ಕೈ ತೊಕ್ಕೊರಿ. ಮೊದಲು ನಿನ್ನ ಬಾಯಿಗೆ ಸ್ವಲ್ಪ ಕೀಲಿ ಹಾಕೋ. ಎಲ್ಲ ವಿಚಾರನೂ ಒಂದೇ ಸಲಕ ಮಾತಾಡೋಕ್ಕಾಗಂಗಿಲ್ಲ. ಪುಟ್ಟಿ ವಿಚಾರ ನನಗೆ ಬಿಟ್ಬಿಡು. ನನ್ನ ಹತ್ರನೂ ಕೆಲವು ಲೆಕ್ಕಾಚಾರ ಅದಾವ. ಅಂತೂ ಕಾರ್ಯಕ್ಕೆ ಒಂದು 3-3.5 ಸಾವಿರ ಜನ ಆಗಿದ್ರಮ್ಮ. ದೊಡ್ಡವರಿಗೇನು ಕಮ್ಮಿ ಜನ ಪರಿಚಯನಾ? ಅದಕ್ಕೇನಮ್ಮ ನಾವೆಲ್ಲರೂ ಕರೆದಿದ್ದು. ಸದ್ಯ ಅವ್ರ ಇಚ್ಛೆನೂ ಅದೇ ಆಗಿತ್ತು, ಹಳ್ಳಿಗೆಲ್ಲ ಊಟ ಹಾಕ್ಸೋದು. ಅಯ್ಯೋ, ದೊಡ್ಡೋರ ಇಚ್ಛೆ ಅಂದಮೇಲೆ ಮಾಡಲೇಬೇಕಲ್ವಾ? ಅವ್ರ 2ನೇ ಇಚ್ಛೆ ಅಂತೆ ರಘುರಾಮಂಗೂ ಮದುವೆ ಮಾಡಿಬಿಡಿ. ಯಾರು? ಅದೇ ಹುಡುಗಿ ಜೊತೆಲ್ಲ? ಹೌದು. ಅದು ಹೆಂಗ್ರಿ ಆಗತ್ತೆ? ಆ ಹುಡುಗಿ ಕಾಲಿಟ್ಟ ಮೇಲೆ ಅಲ್ವಾ ದೊಡ್ಡೋರು ತೀರ್ಕೊಂಡಿದ್ದು. ಛೇ, ಆ ಥರ ಎಲ್ಲ ಹೇಳಬೇಡಿಮ್ಮ. ಅದರಲ್ಲಿ ಅವಳದೇನು ತಪ್ಪಿಲ್ಲ. ಮತ್ತಿನ್ಯಾರು ತಪ್ಪು? ಚೆನ್ನಾಗಿದ್ ಮಾವ ದಿಢೀರಂತ ಹೋಗ್ಬಿಟ್ರು ಅಂದ್ರೆ ಅದಕ್ಕೇನು ಹೇಳ್ತೀರಾ? ಎಲ್ಲ ಅವಳು ಕಾಳ್ಗುಣ. ಸರಿಯಾಗಿ ಹೇಳಿದ್ರಿ. ಹಲೋ. ಹಲೋ, ಹೇಳಿ. ಹೇಗಿದೆಯಾ? ಚೆನ್ನಾಗಿದ್ದೀನಿ. ಸಿಗ್ತೀನಿ ಅಂತ ಹೇಳಿದ್ದೆ. ಮನೇಲಿ ಹೇಳಿದ್ದಾರೆ, ಇನ್ಮೇಲೆ ಸಿಗೋದು ಮಾತಾಡೋದು ಬೇಡ ಅಂತ. ನಿನಗೂ ಹಾಗೆ ಅನ್ನಿಸ್ತಾ ಇದೆಯಾ? ಹಲೋ ದೇವಿಕಾ, ಕೇಳಿಸ್ತಿದೆ. ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ನೀನು. ಇವತ್ತು ನಿಮ್ಮ ತಂದೆ ಕಾರ್ಯ ಇತ್ತಲ್ವಾ? ಹೌದು. ಮತ್ತು ನಮ್ಮನ್ನು ಕರೀಲೇ ಇಲ್ಲ. ಅದು ಕೆಲಸದ ಮಧ್ಯೆ ಮರ್ತೋಯ್ತು. ಮರ್ತೋಯ್ತಾ ಅಥವಾ ಬೇಕು ಅಂತಲೇ ಕರೀಲಿಲ್ವಾ? ನೀವು ಕರೀದೇ ಇದ್ದಿದ್ರು ನಾವು ಬರ್ತಾ ಇದ್ವಿ. ಆದರೆ ಪದ್ಧತಿ ಅಂತ ಒಂದಿದೆಯಲ್ವಾ, ಅದಕ್ಕೆ ನಾವು ಬರಲಿಲ್ಲ. ಈ ಸಂಬಂಧ ನಿಮ್ಮ ತಂದೆ ನೋಡಿದ್ದು. ಅವ್ರ ಕಾರ್ಯಕ್ಕೆ ನಾವು ಬರದಿದ್ರೆ ಹೇಗೆ? ಮತ್ತೆ ಬನ್ನಿ. ನಿಮ್ಮ ಮನೆಯಲ್ಲಿ ಏನು ಹೇಳ್ತಿದ್ದಾರೆ? ಕಾರ್ಯ ಆಗಲಿ ಆಮೇಲೆ ಮಾತಾಡೋಣ ಅಂತ ಹೇಳ್ತಿದ್ದಾರೆ. ಇವತ್ತು ಮುಗೀತಲ್ವಾ? ಹಾಂ, ಇವತ್ತು ಮುಗಿಯತ್ತೆ. ನಮ್ಮ ವಿಷಯ ಮತ್ತೆ ಮಾತಾಡಬೇಕು.